ಇವತ್ತಿನ ವಿಷಯ ನಾನು ಏನು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಮನ ಫೋರ್ಸ್. ಇದೇನಿದು ಹೊಸ ಪದ, ಏನೇನೋ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ನಿಜ, ಇದು ಗೊತ್ತಿಲ್ಲದೆ ಇದ್ದವ್ರಿಗೆ ಹೊಸ ಪದನೇ, ಗೊತ್ತಿದ್ದವ್ರಿಗೆ ಇದು ಒಂದು ತಂತ್ರ. ಪ್ರಪಂಚವನ್ನೇ ಅಲಿಗಾಡಿಸಬಲ್ಲುವಂತಹ ಒಂದು ಕೀಲಿ ಕೈ ಅಂತ ಹೇಳ್ತೀವಲ್ಲ, ಆ ರೀತಿಯ ಒಂದು ತಂತ್ರ ಮನ ಫೋರ್ಸ್. ಮನ ಅಂತಂದ್ರೇನು? ಪ್ರಾಣಶಕ್ತಿ ಅಷ್ಟೇ, ಬೇರೆ ಇನ್ನೇನಲ್ಲ. ಅದರ ಒಂದು ಫೋರ್ಸ್ ಅಂತಂದರೆ ಒಂದು ಒತ್ತಡ ಅಂತ ತಗೋಣ. ಒಂದು ಪ್ರಾಣಶಕ್ತಿಯನ್ನು ಉಪಯೋಗಿಸಿಕೊಂಡು ಹೇಗೆ ನಾವು ನಮ್ಮ ಜೀವನದಲ್ಲಿ ನಮಗೆ ಬೇಕಾದ ವಿಷಯಗಳನ್ನು ಗ್ರಹಿಸಬಹುದು, ಪಡೆಯಬಹುದು ಮತ್ತು ಅದರ ಮೇಲೆ ಆಧಿಪತ್ಯವನ್ನು ಸ್ಥಾಪಿಸಬಹುದು, ಅದು ಇವತ್ತಿನ ವಿಷಯ ಬಂಧುಗಳೇ. ನೀವು ಕೇಳಿರಬೇಕು, ದಿ ಮಿರಾಕಲ್ ಆಫ್ ಮನ ಫೋರ್ಸ್ ಅಂತಹ ಒಂದು ಪುಸ್ತಕ ಇದೆ. ಅದು ಮ್ಯಾಂಡ್ಲಿನ್ ಮ್ಯಾರಿಸನ್ ಅವರು 1984ರಲ್ಲಿ ಮುದ್ರಣ ಮಾಡಿದರು. ಅದನ್ನು ಎಷ್ಟು ಚೆನ್ನಾಗಿದೆ ಅದರಲ್ಲಿ ಅಂತಂದರೆ, ಇದು ಹಳೆಯ ತಂತ್ರವಾದರೂ ಕೂಡ ಅದು ಹೆಚ್ಚಿಗೆ ಜನಕ್ಕೆ ಪ್ರಚಲಿತ ಬಂದಿದ್ದು ದಿ ಮಿರಾಕಲ್ ಆಫ್ ಮನ ಫೋರ್ಸ್ ಪುಸ್ತಕ ಪಬ್ಲಿಷ್ ಆದಮೇಲೆ. ಮನ ಅಂತಂದರೆ ಪ್ರಾಣಶಕ್ತಿ. ಇದು ಒಂದರ ಕಾಮಧೇನು ಕಲ್ಪವೃಕ್ಷ ಇದ್ದ ಹಾಗೆ. ಮನಶಕ್ತಿಯಲ್ಲಿ ಹೇಗಿರುತ್ತೆ ಅಂದರೆ, ಈ ಕಲ್ಪಧ್ಯಾನ ಪ್ಲಸ್ ಪ್ರಾಣಶಕ್ತಿ ಎರಡೂ ಸೇರಿದಾಗ ಮನ ಫೋರ್ಸ್ ಆಗುತ್ತೆ ಅಥವಾ ಮನಶಕ್ತಿ ಆಗುತ್ತೆ. ಫೋರ್ಸ್ ಅಂದರೆ ಶಕ್ತಿ. ಕಲ್ಪಧ್ಯಾನ ನಿಮಗೆಲ್ಲರಿಗೂ ಗೊತ್ತಿದೆ. ಕ್ರಿಯೇಟಿವ್ ವಿಜುವಲೈಸೇಷನ್. ಯಾವುದೇ ಒಂದು ಧ್ಯಾನ ಮಾಡುವಾಗ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಅಂತ ಹೇಳ್ತೀವಿ. ಆ್ಯಕ್ಟಿವ್ ಅಂದರೆ ನಮ್ಮ ಪ್ರಾಪಂಚಿಕ ಸುಖಗಳನ್ನು ಪಡೆಯೋದಕ್ಕೆ ಮಾಡುವಂತಹ ಧ್ಯಾನಕ್ಕೆ ಆ್ಯಕ್ಟಿವ್ ಧ್ಯಾನಗಳು. ಪ್ಯಾಸಿವ್ ಮೆಡಿಟೇಷನ್ ಅಂದರೆ ಕೇವಲ ಆಧ್ಯಾತ್ಮಿಕ ಸಂಬಂಧಪಟ್ಟಂತಹ ಶಾಂತತೆ, ಸೌಹಾರ್ದತೆ ಅದನ್ನು ಪಡೆಯೋಕ್ಕೆ ಮಾಡುವಂತಹ ಧ್ಯಾನಕ್ಕೆ ಪ್ಯಾಸಿವ್ ಮೆಡಿಟೇಷನ್ ಅಥವಾ ಶೂನ್ಯ ಧ್ಯಾನ ಅಂತ ಹೇಳ್ತೀವಿ. ಇವತ್ತಿನ ವಿಷಯ ಏನು? ಮನಃಶಕ್ತಿ ಅಥವಾ ಮನ ಫೋರ್ಸ್. ಇದಕ್ಕೆ ಏನು ಬೇಕು? ವಿಜುವಲೈಸೇಷನ್ನೂ ಬೇಕು, ಜೊತೆಗೆ ಪ್ರಾಣಶಕ್ತಿ ಕೂಡ ಬೇಕು. ಸಮಾನವಾಗಿ ಧ್ಯಾನ ಮಾಡುವಾಗ ನಾವು ಕ್ರಿಯೇಟಿವ್ ವಿಜುವಲೈಸೇಷನ್ ಮಾತ್ರ ಮಾಡ್ತೀವಿ. ಕ್ರಿಯೇಟಿವ್ ವಿಜುವಲೈಸೇಷನ್ನಲ್ಲಿ ನಾವು ಪ್ರಾಣಶಕ್ತಿಯನ್ನು ಉಪಯೋಗಿಸ್ಕೊಂಡಾಗ ಮನ ಫೋರ್ಸ್ ಅಂತ ಅನ್ನುವ ಒಂದು ಅತ್ಯುಚ್ಚವಾದಂತಹ, ಬಹಳ ಅತ್ಯುನ್ನತವಾದಂತಹ ಒಂದು ಶಕ್ತಿ ನಮಗೆ ಕ್ರಿಯೇಟ್ ಆಗುತ್ತೆ ಬಂಧುಗಳೇ. ಈ ಪ್ರಪಂಚ ಹೇಗಿದೆ ಅಂತಂದರೆ, ಅಳೆದಷ್ಟು, ಬಗೆದಷ್ಟು, ತೋಡಿದಷ್ಟು ಕೂಡ ಮಿರಾಕಲ್ಗಳು ನಮಗೆ ಕಾಣಿಸ್ತಾ ಹೋಗುತ್ತೆ. ಎಷ್ಟೋ ಜನಗಳಿಗೆ ಎಷ್ಟೋ ವರ್ಷಗಳಲ್ಲಿ ಕೆಲವೇ ಮಂದಿಗೆ ಗೊತ್ತಾದಂಥ ವಿಷಯಗಳು ಈ ಮಾಡರ್ನ್ ಟೆಕ್ನಾಲಜಿ ಪ್ರಕಾರ, ಟಿ ವಿ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಮೊಬೈಲ್ ಇರ್ಬೋದು, ವಿಷಯಗಳು ಗ್ರಹಿಕೆ ಬೇರೆಯವರಿಗೆ ಸುಲಭವಾಗಿ ಸಿಗ್ತಾ ಇದೆ. ಹೇಗೆ ಈ ಭೂಮಿ ತನ್ನ ಅಕ್ಷಾಂಶ ರೇಖಾಂಶಗಳಲ್ಲಿ ಬದಲಾವಣೆ ಮಾಡಿಕೊಂಡು ಮುಂದೆ ತಿರುಗ್ತಾ ಹೋಗ್ತಾ ಇದೆ, ಜನಗಳ ಮಾನಸಿಕ ಗ್ರಹಿಕೆಯ ಪ್ರಮಾಣ ಕೂಡ ವ್ಯತ್ಯಾಸ ಆಗ್ತಾ ಹೋಗ್ತಾ ಇದೆ ಬಂಧುಗಳೇ. ಹಿಂದೆ ಯಾವುದೋ ಒಂದು ಋಷಿ ಇರ್ಬೋದು, ಒಬ್ಬ ಗುರು ಇರ್ಬೋದು, ಅವರಿಂದ ಒಂದು ವಿಷಯವನ್ನು ನಾವು ಕಲಿಯಬೇಕು ಅಂತಂದಾಗ ಅವರ ಮನೆಯಲ್ಲಿ ವಾಸ್ತವ್ಯ ಇದ್ದುಕೊಂಡು, ಅವರ ಮನೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು, ಉಳಿಗದವರಾಗಿದ್ದುಕೊಂಡು ಕೂಡ ವಿದ್ಯೆಗಳನ್ನು ಕಲಿತಾ ಇರೋವಂತಹ ಒಂದು ಕಾಲ ಇತ್ತು, ಗುರುಕುಲ ಪದ್ಧತಿ ಅಂತ. ಇವಾಗ ಗುರುವೇ ಬೇಕಿಲ್ಲ. ಗುರು ಇಲ್ಲದೇ ಯಾವುದೋ ಒಂದು ಗ್ಯಾಡ್ಜೆಟ್ಟು, ಯಾವುದೋ ಒಂದು ಪುಸ್ತಕ, ಯಾವುದೋ ಒಂದು ನಾಲೆಡ್ಜ್ ಸೋರ್ಸ್ಗಳನ್ನು ನಾವು ಅವಲಂಬಿತರಾಗಿ ಎಲ್ಲರಿಗಿಂತ ಮುಂದೆ ಬರ್ತಾ ಇದ್ದೀವಿ ಜೀವನದಲ್ಲಿ. ಕಾರಣ ಕಾಲಮಾನ ಯಾನ ಅಷ್ಟೇ, ಬೇರೆ ಏನಿಲ್ಲ ಅದರಲ್ಲಿ. ಇನ್ನು ಕಾಲಗಳು ಇನ್ನೂ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇದರೆಲ್ಲ ಒಂದು ಸರೌಂಡಿಂಗ್ ಆಗಿರುವಂತಹ ಒಂದು ವಿಷಯ ಕೇಳ್ತಾ ಇದ್ದೀವಿ. ನಾವು ಎಷ್ಟೇ ಅಡ್ವಾನ್ಸ್ ಆಗಿ ಮುಂದುವರೆದರೂ ಕೂಡ ನಮ್ಮ ಬಹಳ ಹಿಂದಿನ ಜನಗಳು ನಮಗಿಂತ ಮುಂದುವರೆದಿದ್ದರು. ಅವ ನಮಗೇನಿಸುತ್ತೆ ಅಂತಂದರೆ, ಇದು ಯಾವುದೋ ಒಂದು ಸೈಕಲ್ ನಡೀತಾ ಇದೆ ಜೀವನದಲ್ಲಿ, ಒಂದು ಚಕ್ರ, ಕಾಲಮಾನ. ಹಿಂದೆ ನಡೆದಂತಹ ವಿಷಯಗಳೆಲ್ಲ ಒಂದು ಸ್ಟೇಜಿಗೆ ಮುಗಿದು ಹೋಗಿ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ ಅನ್ನುವಂತಹ ಕಲ್ಪನೆ ಖಂಡಿತ ಎಲ್ಲರಿಗೂ ಬರುತ್ತೆ ಬಂಧುಗಳೇ. ಇವತ್ತು ಮನ ಫೋರ್ಸ್ ಅದನ್ನು ಉಪಯೋಗಿಸಿ ನಮಗೆ ಬೇಕಾಗಿರುವಂತಹ ವಿಷಯಗಳನ್ನು ಹೇಗೆ ಕರಗತ ಮಾಡ್ಕೋಬಹುದು ಅನ್ನೋ ಬಗ್ಗೆ ನೋಡೋಣ. ಹಿಂದೆ ನೀವು ಕೇಳಿರ್ತೀರ, ಒಂದು ಐಲ್ಯಾಂಡ್ ಇರುತ್ತೆ, ಹವಾಯಿ ದ್ವೀಪ ಅಂತ. ಅಲ್ಲಿ ಹೂನಾ ಎಂಬ ಒಂದು ಪ್ರಾಚೀನ ಕಾಲದ ಒಂದು ಧರ್ಮ ಇರುತ್ತೆ, ಎಲ್ಲಿ ಹವಾಯಿ ದ್ವೀಪದಲ್ಲಿ. ಅಲ್ಲಿ ಕಹೂನಾ ಅಂತ ಜನ ಇರ್ತಾರೆ. ಅವರು ಒಂದು ಪ್ರೋಸೆಸ್ಸನ್ನು ಪಾಲಿಸ್ತಾ ಇರ್ತಾರೆ. ಅದೇ ಮನ ಫೋರ್ಸ್ ಅಥವಾ ಮನಶಕ್ತಿ. ಈ ವಿಶಿಷ್ಟ ಶಕ್ತಿಯನ್ನು ಬಳಸಿ ಅವರು ಕೆಲವೊಂದು ಪವಾಡಗಳನ್ನು ಮಾಡ್ತಾಯಿದ್ರು. ಇದು ಎಲ್ಲಿ ಬರುತ್ತೆ ಅಂದರೆ, ಕ್ರಿಸ್ತಪೂರ್ವದ ಸಮಯದಲ್ಲಿ ಬರ್ತಾಯಿದ್ದು. ಅದಕ್ಕೆ ಕಾಸ್ಮಿಕ್ ಇಂಟೆಲಿಜೆನ್ಸ್ ಅಂತ ಕೂಡ ಹೇಳ್ತಾರೆ. ಅಂದರೆ ಒಂದು ನಿಗೂಢ ಜ್ಞಾನ, ಅದು ನಮಗೆ ಗೊತ್ತಿಲ್ಲ, ನಿಗೂಢ ವಿದ್ಯೆ ಅದು. ಅದನ್ನು ಕಹುನಾ ದ್ವೀಪಗಳಲ್ಲಿ ಮಾಡ್ತಾಯಿದ್ರು. ಎಷ್ಟೋ ವಿಷಯಗಳು, ನಮ್ಮ ಆಧ್ಯಾತ್ಮಿಕ ವಿಷಯಗಳು ಎಲ್ಲೇ ಹೋದರೂ ಕೂಡ ಹವಾಯಿ ದ್ವೀಪಕ್ಕೆ ಸರೌಂಡಿಂಗ್ ಬರ್ತಾ ಇರುತ್ತೆ. ಅಂದರೆ ಆ ಜಾಗದಲ್ಲಿ ಏನೋ ವೈಶಿಷ್ಟ್ಯತೆ ಇರಬೇಕು. ಇದರಲ್ಲಿ ಏನು ಮಾಡುತ್ತೆ ಅಂತಂದರೆ, ಆವಾಗ ಹೇಳಿದೆ, ನಮಗೆ ಪಂಚೇಂದ್ರಿಯಗಳಿದೆ.
ಅದಕ್ಕೆ ಬೇಕಾಗಿರೋದು ಬಾಹ್ಯ ಪ್ರಜ್ಞೆ. ನಾವು ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಮೂಗಿಂದ ಸ್ಮೆಲ್ ತೊಗೋತೀವಿ, ಬಾಯಿಂದ ರುಚಿ ನೋಡ್ತೀವಿ, ಕೈಯಿಂದ ಸ್ಪರ್ಶ ಮಾಡ್ತೀವಿ. ಇವೆಲ್ಲವೂ ಕೂಡ ಬಾಹ್ಯ ಪ್ರಜ್ಞೆಯ ಒಂದು ಟೂಲ್ ಅಂತ ಹೇಳ್ಬೋದು, ಆಯುಧಗಳು. ಇದನ್ನೆಲ್ಲ ಬಿಟ್ಟಾಗ ನಮ್ಮ ದೇಹ ಬರೀ ಫಿಸಿಕಲ್ ಬಾಡಿ ಬಗ್ಗೆನೇ ನಾವು ಇಡೀ ಮೆಡಿಕಲ್ ಫೆಟರ್ನಿಗೆ ಹೇಳ್ತಾ ಇದ್ದೀನಿ. ನಮ್ಮ ಯಾವುದೇ ಒಂದು ಡಾಕ್ಟರ್ ಇರ್ಬೋದು, ವೈದ್ಯರು ಇರ್ಬೋದು, ಯಾವುದೇ ಪ್ರಾಕಾರದಲ್ಲಿರ್ಬೋದು, ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ, ನಮ್ಮ ಈ ಫಿಸಿಕಲ್ ಬಾಡಿ, ಈ ಸ್ಥೂಲ ಶರೀರವನ್ನೇ ಎಲ್ಲರೂ ಕೂಡ ಅನಲೈಸ್ ಮಾಡ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ಅಷ್ಟೇ ನಿಜನಾ? ಇಲ್ಲ ಬಂಧುಗಳೇ. ಯಾಕೆ ನಮ್ಮನ್ನು ಬಿಟ್ಟು ಕೂಡ ನಮ್ಮ ದೇಹದ ಹೊರಗಡೆ ಔರ ಅಂತಿದೆ, ಪ್ರಭೆ ಅಂತ ಇದೆ. ಈಗ ಎಲ್ಲರಿಗೂ ಗೊತ್ತಿರೋದ್ರಿಂದ ನೋಡ್ತಾ ಇದ್ದಾರೆ, ಕೆರ್ಲಿಯನ್ ಥಿಯರಿ ಆಫ್ ಫೋಟೋಗ್ರಫಿನಲ್ಲಿ ನಮ್ಮ ದೇಹದ ಸುತ್ತಲೂ ಇರುವಂತಹ ಒಂದು ಪ್ರಭೆಯ ಚಿತ್ರವನ್ನು ನಾವು ಫೋಟೋಗ್ರಫಿನಲ್ಲಿ ಕ್ಲಿಕ್ ಮಾಡ್ಬೋದು. ಇಷ್ಟು ದಿವಸ ನಾವು ಅದನ್ನು ಮೂಢನಂಬಿಕೆ ಅಂತಿದ್ದವರು, ಓ ಹೌದೌದು, ಇಟ್ ಕ್ಯಾನ್ ಬಿ ಪಾಸಿಬಲ್ ಅಂತಲೂ ಬಂದಿದ್ವಿ. ಒಂದು ಗಿಡ ಇರ್ಬೋದು, ಗಿಡದ ಔರ ತೆಗಿಬೋದು, ಪ್ರಾಣಿಯ ಔರ ತೆಗಿಬೋದು, ಮನುಷ್ಯನ ಔರ ತೆಗಿಬೋದು. ಯಾವುದೇ ಉಸಿರಾಡುವ ಒಂದು ಜೀವಿಯ ಒಂದು ಫೋಟೋವನ್ನು ಕೂಡ ನಾವು ತೆಗಿಬೋದು. ಅಂದರೆ ಸ್ಥೂಲ ಶರೀರ, ಅದರ ಮೇಲೆ ಸೂಕ್ಷ್ಮ ಶರೀರ ಇದೆ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ. ಯಾವಾಗ ಒಂದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಇದೆಯೋ ಅದು ಎಲ್ಲಿಂದ ಬಂತು? ಅದನ್ನೇ ಆಧ್ಯಾತ್ಮ ಅನ್ನೋದು. ಆತ್ಮದ ಆದಿಯನ್ನು ನಾವು ಹುಡ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ, ಸುಮಾರು ನಾವು ಹೊಸದಾಗಿ ಏನು ಮಾಡ್ತಿಲ್ಲ, ಎಲ್ಲ ಹಿಂದಿನವರು ಮಾಡಿಟ್ಟಿದ್ದಾರೆ. ನಮ್ಮ ಆತ್ಮದ ಆದಿ ಎಲ್ಲಿದೆ? ಉಚ್ಚಾತ್ಮ, ಹೈಯರ್ ಸೆಲ್ಫ್. ಇವನ ದೇವರು, ದಿಂಡ್ರು, ಜಾತಿ, ಮತ ಎಲ್ಲ ಬರೀ LKG UKG ಲೆವೆಲ್ ಅಷ್ಟೇ ಬಂಧುಗಳೇ. ಅವೆಲ್ಲ ನಾವು ಅಷ್ಟರಲ್ಲೇ ಕಚ್ಚಾಡಿಕೊಂಡು ಅಲ್ಲೇ ಒದ್ದಾಡ್ತಾ ಇದ್ದೀವಿ. ಆದರೆ ನಿಜವಾದ ಸತ್ಯ ಅಡಗಿರೋದು ಆ ಹೈಯರ್ ಸೆಲ್ಫ್, ಉಚ್ಚಾತ್ಮದಲ್ಲಿ. ಅದಕ್ಕೆ ಯಾವ ರೀತಿಯ ಜಾತಿ ಮತಗಳ ಲೇಪನವೂ ಕೂಡ ಇಲ್ಲ. ಅದರ ಶಕ್ತಿಯೇ ಒಂದು ಪವಾಡ ಸದೃಶ. ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ನೀವು ವಿಶ್ವ ಮಾನವರಾಗ್ಬಿಡ್ತೀರ, ಸೂಪರ್ ಮ್ಯಾನ್ ಆಗಿಬಿಡ್ತೀರ. ಅತಿ ಹೇಳ್ತೀವಲ್ಲ, ಎಲ್ಲವನ್ನು ಕೂಡ ಮೀರಿದ ಒಂದು ವ್ಯಕ್ತಿಗಳಾಗ್ಬಿಡ್ತೀರ ನೀವು. ಹಾಗಾದರೆ ಬನ್ನಿ ಆ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಯಾವಾಗ ಬಾಹ್ಯ ಪ್ರಜ್ಞೆಯ ಆಜ್ಞೆಗಳನ್ನು, ನಮ್ಮ ಬಾಹ್ಯ ಪ್ರಜ್ಞೆ ಅಂದರೆ ನಮ್ಮ ಮನಸ್ಸಿನಲ್ಲಿ, ಇವತ್ತು ನನ್ನ ಆರೋಗ್ಯ ಸರಿ ಹೋಗಬೇಕು, ಅಥವಾ ನಾನು ಚೆನ್ನಾಗಿ ಕಾಣಬೇಕು, ಅಥವಾ ನಮ್ಮ ಫೇಸ್ ಅವ್ರಿಗೆ ಸ್ಮಾರ್ಟಾಗಿರಬೇಕು, ದಿಸ್ ಆರ್ ಆಲ್ ಅವರ್ ಇಂಟೆನ್ಷನ್ ಆ್ಯಂಡ್ ಡಿಸೈರ್. ನಮ್ಮ ಆಸೆ ಆಕಾಂಕ್ಷೆಗಳು ಇರುತ್ತವೆ. ಆ ಒಂದು ಆರ್ಡರ್ ಅಂತ ತೊಗೊಳ್ಳೋಣ. ಆ ಆರ್ಡರನ್ನು ಉಚ್ಚಾತ್ಮ ಅಂತಿದೆಯಲ್ಲ, ಹೈಯರ್ ಸೆಲ್ಫ್, ಅದರ ಮುಖಾಂತರ ಮನೋಫೋರ್ಸನ್ನು ಬಳಸಿ ನಾವು ಏನು ಮಾಡ್ತೀವಲ್ಲ, ಆವಾಗ ಮನುಷ್ಯ ಅತಿ ಮಾನವನಾಗ್ತಾನೆ, ಸೂಪರ್ ಮ್ಯಾನ್ ಆಗ್ತಾನೆ. ಹಾಗಾದರೆ ಕಲ್ಪಜ್ಞಾನದ ಮುಖಾಂತರ ಈ ಮನೋಫೋರ್ಸನ್ನು ಹೇಗೆ ಮಾಡೋದು? ಬನ್ನಿ ನೇರವಾಗಿ ಆ ಸಬ್ಜೆಕ್ಟ್ಗೆ ಹೋಗೋಣ. ಸುಲಭವಾಗಿ ಮನಸ್ಸನ್ನು ಶಾಂತಗೊಳಿಸಿ ಸುಂದರವಾದಂತಹ ತಾಣಕ್ಕೆ ಹೋಗಿ. ಪದೇ ಪದೇ ನಾನು ಎಲ್ಲ ಎಪಿಸೋಡ್ಗಳಲ್ಲಿ ಹೇಳ್ತಾ ಇರ್ತೀನಿ, ಮನಸ್ಸನ್ನು ಶಾಂತಗೊಳಿಸೋದು ಹಾಗೆ. ಕೇವಲ ಒಂದು ಜಾಗದಲ್ಲಿ ಒಂದು ಕುರ್ಚಿಯ ಮೇಲೆ ಕೂತ್ಕೊಂಡಿರ್ತೀರ, ನಿಮ್ಮ ಮನಸ್ಸನ್ನು ಅಂದ್ಕೊಂಡ್ರೆ ಸಾಕು. ನಿಮ್ಮ ಆಲೋಚನೆಯಲ್ಲಿ ಧನಾತ್ಮಕ ಆಲೋಚನೆ ಬಂದಾಗ ನಿಮ್ಮ ಮನಸ್ಸು ಅದನ್ನು ಪಾಲಿಸುತ್ತೆ. ಶಾಂತ ಕೂತ್ಕೊಳ್ಳಿ. ಯಾವುದೋ ಒಂದು ಶಾಂತವಾಗಿರುವಂತಹ ಜಾಗವನ್ನು ಕಲ್ಪನೆ ಮಾಡಿಕೊಳ್ಳಿ. ನಿಮ್ಮ ಮನೆಯಲ್ಲ, ಮಾನಸಿಕವಾಗಿ. ನೀವು ಬೆಂಗಳೂರಿನಲ್ಲಿ ಕೂತಿರ್ತೀರ ಅಂತ ತಿಳ್ಕೊಳ್ಳಿ. ಯಾವುದೋ ಒಂದು ಸತಿ ಯಾವುದೋ ಒಂದು ಮುರುಡೇಶ್ವರ, ಮತ್ತೊಂದು ಯಾವುದೋ ಸ್ಥಳಕ್ಕೆ ಹೋಗಿರ್ತೀರ. ಅಲ್ಲಿ ಯಾವುದೋ ಒಂದು ಸಮುದ್ರ ತೀರದಲ್ಲಿ ಒಂದು ಕಡೆ ಶಾಂತವಾಗಿ ನೀವು ಕೂತ್ಕೊಂಡು, ಅಥವಾ ಒಂದು ಫಾರೆಸ್ಟಲ್ಲಿ ಯಾವುದೋ ಒಂದು ಮರದ ಕೆಳಗೆ ಕೂತ್ಕೊಂಡಿರುವಂತಹ ಕಲ್ಪನೆ, ಅಥವಾ ಯಾವುದೋ ಒಂದು ಸಿನಿಮಾದಲ್ಲಿ ಬುದ್ಧ ಮೆಡಿಟೇಷನ್ ಮಾಡ್ತಿರುವಂತಹ ಒಂದು ದೃಶ್ಯದ ಕಲ್ಪನೆ, ಅದು ನಿಮಗೆ ಸೇರಿದ್ದು. ಅದು ಒಂದು ಶಾಂತವಾದ ಒಂದು ಜಾಗವನ್ನು ಕಲ್ಪನೆ ಮಾಡಿಕೊಳ್ಳಿ. ಆ ಸುಂದರ ತಾಣಕ್ಕೆ ನಿಮ್ಮ ಮನಸ್ಸನ್ನು ತಗೊಂಡು ಹೋಗಿ. ನೆಕ್ಸ್ಟ್ 3 ಸಲ ಉಸಿರು ತೊಗೊಂಡು ಬಿಡಿ. ಇದರಲ್ಲಿ ಉಸಿರಾಟ ಹೇಗಿರಬೇಕು ಅಂತಂದರೆ, ಮೂಗಿಂದ ಉಸಿರು ತೊಗೋತೀರಾ, ಬಾಯಿಂದ ಹವೆಯನ್ನು ಬಿಡ್ತೀರಾ, ಅಂತ ಬಿಡ್ತೀರಾ. ಒಂದೇ ಸತಿ ಬಾಯಿಂದ ಬಿಟ್ಟಾಗ ಏನಾಗುತ್ತೆ, ನಿಮ್ಮ ದೇಹದಲ್ಲಿರುವಂತಹ ಗಾಳಿ, ವಾತ ಹೊರಗಡೆ ಹೋಗಿ ನಿರ್ವಾತ ಆಗುತ್ತೆ. ಯಾವಾಗ ಹೊಟ್ಟೆಯಲ್ಲಿ ಅಟ್ ಎ ಟೈಮ್ ನೀವು ಗಾಳಿಯನ್ನು ಬಿಡ್ತೀರಾ, ಮತ್ತೆ ಉಸಿರು ತೊಗೊಂಡಾಗ ಒಂದೇ ಸತಿ ಹೊಟ್ಟೆಯನ್ನು ತುಂಬಿಕೊಳ್ಳುತ್ತೆ. ಈ ರೀತಿ ಉಸಿರಾಡಿದಾಗ ಏನಾಗುತ್ತೆ, ನಿಮ್ಮ ದೇಹದ ಒಳಗಡೆ ಇರುವಂತಹ ನೆಗೆಟಿವ್ ಎನರ್ಜಿ ಆ ಉಸಿರಿನಿಂದ ಹೊರಗಡೆ ಹೋಗುವಾಗ ಹೊರಟೋಗಿ ನಿಮ್ಮ ದೇಹ ಧನಾತ್ಮಕವಾಗುತ್ತೆ. ಈಗ ನೋಡಿ ಮ್ಯಾಜಿಕ್. ಏನು ಮಾಡೋದು? ಕೂತ್ಕೊಂಡಿದ್ದೀರಾ, ಸುಂದರ ತಾಣವನ್ನು ಕಲ್ಪನೆ ಮಾಡ್ಕೊಂಡಿದ್ದೀರಾ, ಉಸಿರು ತೊಗೊಂಡು ಉಸಿರು ಬಿಟ್ಟಿದ್ದೀರಾ ಬಾಯಿಂದ, ತಿರ್ಗಾ ಮೂಗಿಂದ ನಿಧಾನಕ್ಕೆ ಉಸಿರು ತೊಗೋತಾ ಇದ್ದೀರಾ. ನಿಮ್ಮ ದೇಹದಲ್ಲಿ ಒಳ್ಳೆಯ ಗಾಳಿ ತುಂಬಿಕೊಂಡಿದೆ. 2 ಕೈಗಳನ್ನು ಜೋರಾಗಿ ಉಜ್ತೀರಾ. ನೀವು ಉಜ್ಜಿದಾಗ ಏನಾಗುತ್ತೆ, ಹೀಗೆ ಕೈಗಳ ಚಕ್ರಾಕಾರವ ಮಾಡಿದಾಗ ಒಂದು ರೀತಿಯ ಸೆನ್ಸೇಷನ್ ನಿಮ್ಮ ಕೈಗಳಿಗೆ ಸ್ಪಂದನ ಉಂಟಾಗುತ್ತೆ. ಅದೇ ಮನೋಫೋರ್ಸ್. ಅದನ್ನು ರೇಖಿ ಎನರ್ಜಿ ಅಂತ ಹೇಳ್ತಾರೆ, ವಿಶ್ವಶಕ್ತಿ ಅಂತ ಹೇಳ್ತಾರೆ. ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಅಧ್ಯಯನಗಳನ್ನು ಮಾಡುವಾಗ ಬೇರೆ ಬೇರೆ ವಾಕ್ಯದ ಹೆಸರುಗಳನ್ನು ಅದಕ್ಕೆ ಕೊಡ್ತಾರೆ ಬಂಧುಗಳೇ. ಆದರೆ ಒರಿಜಿನಲ್ ಕಹುನಾ ಸಂಸ್ಕೃತಿ ಏನಿತ್ತಲ್ಲ, ಹವಾಯ್ ಐಲ್ಯಾಂಡಲ್ಲಿ, ಅಲ್ಲಿ ಮಾಡ್ತಿದ್ದಂತಹ ಒಂದು
ವಿದ್ಯೆಯನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವ ಕೈಗಳನ್ನ ಹೀಗೆ ಮಾಡಿದಾಗ ನಿಮ್ಮ ಕೈಗಳಲ್ಲಿ ಮನ ಅಂತಂದರೆ ಪ್ರಾಣಶಕ್ತಿ ಮೂವ್ ಆಗ್ತಾ ಇರೋದು ನಿಮ್ಮ ಗಮನಕ್ಕೆ ಬರುತ್ತೆ. ಕಣ್ಣು ಮುಚ್ಕೊಂಡಿರ್ತೀರ. ಯಾವಾಗ ಆ ಶಕ್ತಿ ಬರುತ್ತಲ್ಲ ಅದನ್ನು ನೀವು ಮಾನಸಿಕವಾಗಿ ನಿಮ್ಮ ಹೊಟ್ಟೆಗೆ ತೊಗೋಬೇಕು. ಹೇಗೆ ತೊಗೊಳ್ಳೋದು? ಕಣ್ಣು ಮುಚ್ಕೊಂಡಿರ್ತೀರ, ಕಣ್ಣು ಕಾಣೋದಿಲ್ಲ, ಆದರೆ ಯು ಆರ್ ಫೀಲಿಂಗ್ ಕೈಯಲ್ಲಿ ಒಂದು ಎನರ್ಜಿ ಮೂವ್ ಆಗ್ತಾ ಇದೆ ಅಂತ. ಅದನ್ನು ತೊಗೋಬೇಕು ಅಂತಂದಾಗ ಅದು ನಿಮ್ಮ ಕೈಗಳ ಮುಖಾಂತರ ಒಳಗಡೆ ಬಂದು ನಿಮ್ಮ ಹೊಟ್ಟೆಗೆ ಒಳಗೆ ಹೋಗಿ ಅಲ್ಲಿಂದ ಸೋಲಾರ್ ಪ್ಲೆಕ್ಸ್ಗೆ ಬಂದು ಅಲ್ಲಿಂದ ಎದೆಯ ಗೂಡು, ಕತ್ತು, ಆಜ್ಞಾಚಕ್ರ ಮತ್ತು ಸಹಸ್ರಾರ ಚಕ್ರ ಅಲ್ಲಿಗೆ ಹೋಗ್ತಾ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಮನ ಫೋರ್ಸಿಗೆ ಮಾಡ್ತಾ ಇರ್ತೀರ. ಮನೆಯಲ್ಲಿ ಹೇಗೆ ಚಪಾತಿ ಮತ್ತು ಮೈದಾ ಉಂಡೆಯನ್ನು ಮಾಡ್ತಿರೋ ಹಾಗೆ ಕೈಗಳನ್ನು ಹೀಗೆ ಮಾಡಿದಾಗ ಕಾಲ್ಪನಿಕವಾಗಿ ಆ ಎನರ್ಜಿ ಬಾಲ್ ಕ್ರಿಯೇಟ್ ಮಾಡ್ಕೋತೀರ ಕೈಯಲ್ಲಿ. ಇವೆಲ್ಲ ಕಲ್ಪನೆ, ಇನ್ನೇನಲ್ಲ ಅದು. ಇವಾಗ ಮನುಷ್ಯರು ಏನಪ್ಪ ಅಂದರೆ ಏನೇ ಕೆಲಸ ಮಾಡುವಾಗಲೂ ಕೂಡ ನೀವು ಮೈಂಡ್ಫುಲ್ಲಾಗಿ ಮಾಡಬೇಕು. ಪದೇ ಪದೇ ಈ ಮಾತನ್ನು ಹೇಳ್ತಾ ಇದ್ದೀನಿ. ಈಗ ಮಾಡ್ತಿರುವಾಗ ನೀವು ಮೈಂಡಲ್ಲಿ ಅಯ್ಯೋ ಅಲ್ಲೇನಿದೆ, ಅದನ್ನೇನು ಮಾಡೋಕ್ಕಾಗತ್ತೆ, ಅದೇನು ಉಂಡೆ ಈ ಥರ ನೆಗೆಟಿವ್ ಥಾಟ್ ಖಂಡಿತ ಮಾಡಬಾರ್ದು ಬಂಧುಗಳೇ. ಯಾವ ಮನುಷ್ಯ ಋಣಾತ್ಮಕವಾಗಿ ಆಲೋಚನೆ ಮಾಡ್ತಾನೆ ಈ ಭೂಮಿ ಮೇಲೆ ಬದುಕಿರೋಕ್ಕೆ ಅವನು ನಾಲಾಯಕ್ ಅಂತ ಹೇಳ್ಬೋದು ನಾವು. ಪ್ರತಿಯೊಂದು ಕೂಡ ನಮಗಾಗಲಿ ಬೇರೆಯವ್ರಿಗಾಗಲಿ ಒಂದು ದೇಶ ಮನೆ ಎಲ್ಲದಕ್ಕಾಗಲಿ ಒಳ್ಳೆಯದಾಗಬೇಕು ಅಂದರೆ ನಮ್ಮ ಆಲೋಚನಾ ತರಂಗಗಳು ಯಾವಲ್ಲೂ ಧನಾತ್ಮಕವಾಗೇ ಇರಬೇಕು. ಇಟ್ ಇಸ್ ಅ ಮ್ಯಾಂಡೇಟ್ರಿ. ಎರಡು ಕೈಗಳನ್ನ ಉಜ್ತಾ ಇದ್ದೀರಾ, ಒಂದು ಶಕ್ತಿಯ ಬಾಲ್ ಕ್ರಿಯೇಟ್ ಆಗುತ್ತೆ. ಆ ಶಕ್ತಿಯನ್ನು ಆವಾಹನೆ ಮಾಡ್ಕೋತಾ ಇದ್ದೀರಾ. ಬೆರಳಿಂದ ಒಳಗಡೆ ಹೋಗಿ ಹೊಟ್ಟೆ ಹತ್ರ ಹೋಗಿ ಎದೆಯ ಗೂಡು ಹತ್ರ ಬಂದು ಕತ್ತತ್ರ ಬಂದು ಆಜ್ಞಾಚಕ್ರ ಬಂದು ನೆತ್ತಿ ಹತ್ರ ಬರುತ್ತೆ. ನೆತ್ತಿ ಹತ್ರ ಯಾಕೆ ಬರಬೇಕು? ನಮ್ಮ ನೆತ್ತಿಯ ಭಾಗದಲ್ಲಿ ಬ್ರಹ್ಮರಂಧ್ರ ಅಂತ ಇದೆ ಅಂತ ಒಂದು ಕಲ್ಪನೆ. ಆ ಬ್ರಹ್ಮರಂಧ್ರದಲ್ಲಿ ಕೇವಲ ಒಂದು 5-6 ಇಂಚಿನಲ್ಲಿ ಒಂದು ಬೆಳ್ಳಿಯ ಕಂಬ ಇದೆ ಅಂತ ಕೂಡ ಒಂದು ಕಲ್ಪನೆ ಇದೆ. ಒಂದು ಹಿಂದೆ ಬಂದಿರುವಂಥ ಒಂದು ಸಂಪ್ರದಾಯ, ಕೆಲವೊಂದು ನಿಗೂಢ ವಿದ್ಯೆಗಳ ರಹಸ್ಯ ಅದು. ಅದರ ತುದಿಯಲ್ಲಿ ಉಚ್ಚಾತ್ಮ ಇದೆ, ಅಂದರೆ ಹೈಯರ್ ಸೆಲ್ಫ್. ಇವಾಗ ನೋಡಿ, ನೀವು ಮಲ್ಕೊಂಡಿರ್ತೀರ, ನಿದ್ದೆ ಮಾಡ್ತಿರ್ತೀರ, ಅಥವಾ ಡ್ರಿಂಕ್ಸ್ ತೊಗೊಂಡಿರ್ತೀರ, ಏನೇ ಮಾಡಿದ್ರು ಕೂಡ ನಿಮ್ಮ ಹೃದಯ ಬಡಿತ ಎಲ್ಲ ನಿಲ್ಲುತ್ತಾ? ಇಲ್ಲ. ನಿಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಗಳು ನಡೀತಾ ಇರುತ್ತಲ್ವ, ಅದನ್ನೆಲ್ಲ ಮಾಡ್ತಿರೋರು ಯಾರು? ಅದನ್ನು ಮಾತ್ರ ಎಲ್ಲರೂ ಒಪ್ಕೊಳ್ಳೇಬೇಕು. ನಮಗೆ ಗೊತ್ತಿಲ್ಲದೇ ಅದು ನಡೀತಾ ಇರೋಂತಹ ಸ್ವಯಂ ನಿಯಂತ್ರಿತ ಕೆಲಸ ನಡೀತಾ ಇದೆಯಲ್ಲ, ಅದೇ ದೇವರು, ಅದೇ ಇಮ್ಯಾಜಿನೇಷನ್, ಅದೇ ಉಚ್ಚಾತ್ಮ, ಅಷ್ಟೇ ವಿನಃ ಬೇರೆ ಯಾವ ವ್ಯಕ್ತಿಗಳಲ್ಲ. ಆ ಒಂದು ನಮಗೆ ಗೊತ್ತಿಲ್ಲದೆ ಇದ್ದ ಕೂಡ ಅದು ತನ್ನ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ, ಅದನ್ನು ನಡೆಸ್ತಿರುವಂತಹ ಒಂದು ಶಕ್ತಿ, ಅದನ್ನು ಉಚ್ಚಾತ್ಮ ಅಂತ ಹೇಳ್ತೀವಿ. ಆ ಉಚ್ಚಾತ್ಮಕ್ಕೆ ನಮ್ಮನ್ನು ಹುಟ್ಟಿಸಿ ಬೆಳೆಸಿರುವಂತಹ ಶಕ್ತಿ ಇದೆಯಲ್ಲ, ಅದಕ್ಕೆ ಅಘೋರ, ಒಂಥರ ವಿಚಿತ್ರ ಅಂತ ಹೇಳ್ಬೋದು. ನೋಡಿ, ಇವಾಗ ಕೇಳ್ಬೋದು, ಈ ಒಂದು ಹೊರಗಿನ ಒಂದು ಪ್ರಕೃತಿ ಅಂತ ನಮ್ಗೆ ಹೇಳಿದೆ, ಕಾಸ್ಮಾಸ್ ಎನರ್ಜಿ ಅಂತ. ಅದು ಹೇಳಲ್ವಾ, ಮೊಟ್ಟೆ ಮೊದಲು ಕೋಳಿ ಮೊದಲು ಅಂತ ಒಂದು ಗಾದೆ ಇದೆ ನೋಡಿ. ಹಾಗೆಯೇ ನಾವು ಹುಟ್ಟಿದ ಮೇಲೆ ಕಾಸ್ಮಾಸ್ ಎನರ್ಜಿ ಆದಮೇಲೆ ನಾವು ಹುಟ್ಟಿದ್ವಾ? ಇದು ಒಂದು ಜಿಜ್ಞಾಸೆ. ಇದಕ್ಕೆ ಒಂದು ತೀರ್ಪು ಕೂಡ ಬಂದಿದೆ ಕೆಲವೊಂದು ಜಿಜ್ಞಾಸುಗಳಿಂದ. ಏನು ಅಂತಂದರೆ, ಮೊದಲನೇದೇ ಕಾಸ್ಮಾಸ್ ಎನರ್ಜಿ. ಕಾರಣ, ಗಂಡ ಹೆಂಡತಿ ಮಿಲನ ಆದಾಗ ಆ ಒಂದು ಭ್ರೂಣ ಇರುತ್ತಲ್ಲ, ಆ ಭ್ರೂಣವನ್ನು ಬೆಳೆಸೋದು ಯಾವುದು? ಅದಕ್ಕೆ ಜ್ಞಾನ ಎಲ್ಲವನ್ನು ಕೊಡೋದು ಯಾವುದು? ಆವಾಗಲೇ ಕಾಸ್ಮಾಸ್ ಎನರ್ಜಿ ಇರುತ್ತೆ ಆಲ್ರೆಡಿ. ಅದು ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಅದಕ್ಕೆ ಜೀವವನ್ನು ಕೊಡುತ್ತೆ. ಕೊಟ್ಟ ಮೇಲೆ ಅದು ಆ ಕಾಸ್ಮಾಸ್ ಎನರ್ಜಿಯನ್ನು ಬಳಸಿಕೊಂಡು ತಾಯಿಯ ದೇಹದಲ್ಲಿರುವಂತಹ ಆಹಾರಗಳನ್ನು ತೊಗೊಂಡು ಬೆಳೀತಾ ಬರುತ್ತೆ. ಅಂದಮೇಲೆ ನಾವು ಹುಟ್ಟುವುದಕ್ಕಿಂತ ಮುಂಚೆನೇ ಕಾಸ್ಮಾಸ್ ಎನರ್ಜಿ ಇತ್ತು. ಹುಟ್ಟಿದ ಮೇಲೆ ನಮ್ಮ ದೇಹದಲ್ಲೂ ಸೇರ್ಕೋತು. ಹೇಗೆ ಒಂದು ಬೆಲೂನ್ ಊದಿದಾಗ ಬೆಲೂನಿನ ಹೊರಗಡೆ ಕೂಡ ಹವೆ ಇರುತ್ತೆ, ಬೆಲೂನಿನ ಒಳಗೆ ಕೂಡ ಹವೆ ಇರುತ್ತೆ. ಕಾಸ್ಮಾಸ್ ಎನರ್ಜಿ ಇಸ್ ದಿ ಅಲ್ಟಿಮೇಟ್. ಹಾಗಾಗಿ ನಾವು ನಂಬಲಿ ಬಿಡಲಿ, ಆರ್ಗ್ಯೂ ಮಾಡಲಿ ಅಥವಾ ಆರ್ಗ್ಯೂ ಮಾಡಲೇ ಇರಲಿ, ಉಚ್ಚಾತ್ಮ ಅನ್ನೋದು ಇದೇ ಬಂಧುಗಳೇ. ಆ ಉಚ್ಚಾತ್ಮ ಇಲ್ಲದೆ ಹೋಗಿದರೆ ಯಾವುದು ಕೂಡ ನಡೀತಾನೆ ಇರಲಿಲ್ಲ. ಆ ಒಂದು ಉಚ್ಚಾತ್ಮಕ್ಕೆ ನಾವು ಆರ್ಡ್ರ್ ಕೊಟ್ಟಾಗ ಜೀನಿಗೆ ನಾವು ಆರ್ಡ್ರ್ ಕೊಟ್ಟಂಗೆ ಅದು ಪ್ರತಿಯೊಂದನ್ನು ಕೂಡ ಮಾಡುತ್ತೆ. ಹಾಗಾಗಿ ಈಗ ನೀವು ಒಂದು ನಿರ್ಮಲವಾದ ಶಾಂತವಾದ ಸ್ಥಳದಲ್ಲಿ ಕೂತಿದ್ದೀರಾ, ಉಸಿರಾಟವನ್ನು ಮಾಡಿದ್ದೀರಾ, ಮೂಗಿಂದ ತಗೊಂಡು ಬಾಯಲ್ಲಿ ಬಿಟ್ಟಿದ್ದೀರಾ, ಅಂಗೈ ನಡುವೆ ಮನ ಫೋರ್ಸ್ ಪ್ರಾಣಶಕ್ತಿಯನ್ನು ಉದ್ದೀಪನ ಮಾಡಿದ್ದೀರಾ. ಅದನ್ನು ಒಂದು ಬಾಲ್ ಥರ ಮಾಡಿಬಿಟ್ಟು ಆವಾಹನೆ ಮಾಡಿಕೊಂಡಾಗ ಬೆರಳ ಮುಖಾಂತರ ಬಂದು ಹೊಟ್ಟೆಯಿಂದ ಕತ್ತು ಮತ್ತು ಆಜ್ಞಾಚಕ್ರ ಸಹಸ್ರಾರ ಚಕ್ರಕ್ಕೆ ಬಂದು ಅದರ ಮೇಲಿರುವಂತಹ 6 ಇಂಚು ಮೇಲ್ಭಾಗದಲ್ಲಿರುವಂತಹ ಉಚ್ಚಾತ್ಮಕ್ಕೆ ತಲುಪಿದೆ. ಅಲ್ಲಿಗೆ ಒಂದು ಪ್ರೋಸೆಸ್ಸು ಮುಗೀತು. ಆಮೇಲೆ ನಿಮ್ಮ ಒಂದು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳಿ, ಈಗ ನನಗೆ ವಿಶ್ವದೊಡನೆ ಸಂಪರ್ಕ ಆಯಿತು. ಹೇಗೆ ಆ್ಯಂಟೆನಾ ಕನೆಕ್ಟ್ ಆಗುತ್ತೋ ಹಾಗೆ ಆ 6 ಇಂಚು ನಮ್ಮ ಒಂದು ಬೆಳ್ಳಿಯ ಕಂಬ ಅಂತ ಏನು ಕಾಲ್ಪನಿಕವಾಗಿ ಹೇಳಿದ್ದೇನಲ್ಲ, ಅಲ್ಲಿ ಉಚ್ಚಾತ್ಮ ಇದೆ, ವಿಶ್ವದಕ್ಕೆ ಅದಕ್ಕೂ ಕನೆಕ್ಟ್ ಆಗಿದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಆವಾಗ ನಮ್ಮ ಗುರಿ ತಲುಪ್ತು. ಅಂದರೆ ಏನೋ ಆ ಮನ ಫೋರ್ಸನ್ನು ಕ್ರಿಯೇಟ್ ಮಾಡಿ ಪ್ರಾಣಶಕ್ತಿಯನ್ನು ನಮ್ಮ ದೇಹದ ಮುಖಾಂತರ ಹರಿಸಿ ತಲೆಯಿಂದ ಮೇಲೆ ಬಂದು ಉಚ್ಚಾತ್ಮಕ್ಕೆ ಕನೆಕ್ಟ್ ಮಾಡಿದ್ದೀವಿ. ಪ್ಲಗ್ಗು ವೈರು ಎಲ್ಲ ಕನೆಕ್ಟ್ ಆಯಿತು. ಈಗ ನೆಕ್ಸ್ಟ್ ಏನು? ನಮ್ಮ ಇಚ್ಛೆ. ಈಗ ನಮಗೆ
ಪದೇ ಪದೇ ಹೇಳ್ತಾ ಇರ್ತೀನಿ, ನಮಗೆ ಏನೇನೋ ಆಸೆಗಳಿರುತ್ತೆ. ಡಾಕ್ಟರ್ ಆಗಬೇಕು, ಚಾರ್ಟರ್ಡ್ ಅಕೌಂಟ್ ಆಗಬೇಕು, ಅಥವಾ ಒಂದು ಒಳ್ಳೆಯ ಕೆಲಸದಲ್ಲಿ ಸಿಗಬೇಕು, ಅಥವಾ ಒಳ್ಳೆಯ ಗೃಹಿಣಿ ಆಗಬೇಕು, ಅಥವಾ ಒಳ್ಳೆಯ ಗಂಡ ಆಗಬೇಕು, ತಂದೆ ತಾಯಿ ಆಗಬೇಕು, ಮಕ್ಕಳಾಗಬೇಕು, ಏನೇನೋ ಬಯಕೆಗಳಿರುತ್ತೆ ಮನುಷ್ಯನಿಗೆ ಪ್ರಾಪಂಚಿಕವಾಗಿ. ಆ ಒಂದು ಹಂತದಲ್ಲಿ ಉಚ್ಚಾತ್ಮಕ್ಕೆ ಕನೆಕ್ಟ್ ಆದ ತಕ್ಷಣವೇ ಮನಸ್ಸಿನಲ್ಲಿ ಪರಿಕಲ್ಪನೆ ಮಾಡ್ಕೊಳ್ಳಿ. ನೀವು ಒಳ್ಳೆ ಟೀಚರ್ ಆಗಬೇಕು ಅಂತ ಇರ್ತೀರ, ಯಾವುದೋ ಒಂದು ಸ್ಕೂಲ್ನಲ್ಲಿ ಪಾಠ ಮಾಡೋಕ್ಕೆ ನಿಮ್ಗೆ ಇಷ್ಟ ಇರುತ್ತೆ. ಆಯಿತು, ನಾನು ಆಲ್ರೆಡಿ ಪಾಠ ಮಾಡ್ತಾಯಿದ್ದೀನಿ. ಇದಕ್ಕೆ ಸಿಲ್ವಾ ಮೈಂಡ್ ಕಂಟ್ರೋಲ್ ಟೆಕ್ನಿಕ್ ಅಂತ ಕೂಡ ಇದೆ, ಆ ಒಂದು ವಿಧಾನದಲ್ಲೂ ಮಾಡ್ಬೋದು. ಇವೆಲ್ಲ ಒಂದಕ್ಕೊಂದು ಇಂಟರ್ ರಿಲೇಟೆಡ್, ಯಾವುದು ಕೂಡ ಬೇರೆ ಅಲ್ಲ ಬಂಧುಗಳೇ. ಸೊ ಆ ಥರ ಅಂದ್ಕೊಂಡಾಗ ನಿಮ್ಗೆ ಏನು ಆಗಬೇಕೋ ಅದು ಆಗಿದೆ, ಫಲಿಸಿದೆ ಅಂತ ಅಂದ್ಕೊಂಡು ಕೇವಲ 2-3 ನಿಮಿಷಗಳು ಧ್ಯಾನ ಮಾಡಿ. ಇಮ್ಯಾಜಿನ್ ಮಾಡ್ಕೊಳ್ಳಿ. ಧ್ಯಾನ ಅಂದರೆ ಅಲ್ಲಿ ಇನ್ನೇನು ಮಾಡಬೇಕಾಗಿಲ್ಲ. ನೀವು ಒಂದು ಟೀಚರ್ ಆಗಬೇಕು ಅಂದರೆ ಟೀಚರ್ ಆಗಿಬಿಟ್ಟಿರೋ ಹಂಗೆ ಒಳ್ಳೆ ಕಾಲೇಜಲ್ಲೋ ಸ್ಕೂಲಲ್ಲೋ ನಿಮಗೆ ಸೀಟ್ ಸಿಕ್ಕಿರುತ್ತೆ, ಮಕ್ಕಳಿಗೆ ನೀವು ಪಾಠ ಮಾಡ್ತಾ ಇರ್ತೀರ, ಮಕ್ಕಳು ಭಾಳ ಗಮನವಿಟ್ಟು ಕೇಳ್ತಾ ಕೂತಿರ್ತಾರೆ, ಎಲ್ಲರೂ ನಿನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಒಳ್ಳೆ ಟೀಚರ್ ಅಂತ. ಈ ರೀತಿ ಭಾವನಾತ್ಮಕವಾಗಿ ಹೇಳ್ತೀನಿ. ಯಾವಾಗಲೂ ಥಾಟ್ ಈಸ್ ಅನ್ ಎನರ್ಜಿ ಪ್ಲಸ್ ಎಮೋಷನ್ ಈಸ್ ಅ ಪವರ್ಫುಲ್ ಎನರ್ಜಿ. ಯಾವಾಗಲೂ ನಮ್ಮ ಆಲೋಚನೆಗಳಿಗೆ ಭಾವನೆಗಳನ್ನು ತುಂಬಿದಾಗ ಅದು ಬರುವಂಥ ಶಕ್ತಿ ಇದೆಯಲ್ಲ, ಯಾವ ಒಂದು ರಾಕೆಟ್ಗೂ ಕೂಡ ಮೀರಿದಂತಹ ಒಂದು ಶಕ್ತಿ ಅದು. ಬ್ರಹ್ಮಾಂಡದಲ್ಲಿ ಅದೇ ಪವರ್ಫುಲ್ ಶಕ್ತಿ ಯಾವಾಗಲೂ. ಸೊ ಹಾಗಾಗಿ ಯಾವುದನ್ನೇ ಮಾಡಬೇಕಾದ್ರೆ ಭಾವನೆಗಳನ್ನು ತುಂಬಿ, ಅದಕ್ಕೆ ಆ ಆಲೋಚನೆಗೆ ಭಾವನೆಗಳನ್ನು ತುಂಬಿದಾಗ ಕಾಸ್ಮಸ್ ಎನರ್ಜಿ ಏನು ಮಾಡುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದನ್ನು ಮೆಸೇಜ್ ಕಳಿಸಿ ನಿಮ್ಮ ಸುತ್ತಲಿನ ಪರಿಸರಗಳು, ಬರೀ ನಿಮ್ಮ ದೇಹದ ಒಳಗಡೆ ಅಲ್ಲ, ಹೊರಗಡೆನ ವಾತಾವರಣಗಳನ್ನು ನಿಮಗೆ ಅನುಕೂಲವಾಗಿ ಮಾಡುತ್ತೆ. ಇತ್ತೀಚೆಗೆ ನಾವೊಂದು ಟ್ರೀಟ್ಮೆಂಟ್ ಮಾಡಿದಾಗ ಯಾವುದೋ ಒಂದು ವ್ಯಕ್ತಿ US ಹೋಗಬೇಕಾಗಿತ್ತು, ಅಲ್ಲಿ ಯಾವುದೋ ಒಂದು ಉದ್ಯೋಗ ಸಿಗಬೇಕಾಗಿತ್ತು, ಎಲ್ಲ ರೆಡಿಯಾಗಿತ್ತು. ಬಟ್ ಆದರೆ ಅಲ್ಲಿಯ ಒಂದು ದೇಶದ ಒಂದು ನಿಯಮದ ಪ್ರಕಾರ ವೀಸಾ ಕೊಡೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ರು. ತುಂಬ ನಿರಾಸೆಯಾಗಿ ಡಿಪ್ರೆಸ್ ಆಗಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಗಳನ್ನ ತೆಗ್ತಿರೋವಂತಹ ವ್ಯಕ್ತಿ ಅದು, ಆ ವಿದ್ಯಾರ್ಥಿ ಬರ್ತಾನೆ ನಮ್ಮ ಹತ್ರ. ಆವಾಗ ನಾವು ಮಾಡಿದ್ದಂತಂದರೆ, ನೋಡಪ್ಪ ಈ ಥರ 21 ದಿವಸ ನೀವು ಮನ ಫೋರ್ಸ್ ಉಪಯೋಗಿಸಿ ನೀವು ಮಾಡು. ನನಗೂ ಗೊತ್ತಿಲ್ಲ, ನಮಗೇನೋ ವೀಸಾ ಆಫೀಸ್ ನಮ್ಗೆ ಯಾರು ಫ್ರೆಂಡ್ ಅಲ್ಲ ಏನಲ್ಲ, ಬಟ್ ಏನೋ ದೇವರು ಮಾಡ್ಬೋದು, ದಾರಿ ತೋರಿಸ್ತಾನೆ, ಪ್ರತಿಯೊಂದು ಕೂಡ ಅವನ ಮೇಲೆ ಭಾರ ಹಾಕಿ ಮಾಡು ಅಂತ ಹೇಳಿದ್ರು. ನೀವು ನಂಬುತ್ತೀರೋ ಬಿಡ್ತಿರೋ, ಕೇವಲ 15 ದಿವಸಗಳಲ್ಲಿ ಅಲ್ಲಿಯ ದೇಶದಲ್ಲಿ ಏನೋ ಒಂದು ಮಾಡಿಫಿಕೇಷನ್ ಆಗಿ ರೂಲ್ಸ್ಗಳಲ್ಲಿ 2 ಬ್ಯಾಚ್ಗಳನ್ನು ಮಾಡಿ ನಡೆದಂಥ ಘಟನೆ. ಒಂದು 500 ಜನಗಳಿಗೆ ಈ ಒಂದು ಕೋಟಾ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ವೀಸಾವನ್ನು ಕೊಟ್ಟರು ಬಂಧುಗಳೇ. ಆಶ್ಚರ್ಯ ಆಯಿತು. ಅವನು ಪ್ರಾರಂಭ ಮಾಡಿದ ದಿನ ನಮಗೂ ಕೂಡ ಕಲ್ಪನೆ ಇಲ್ಲ ಈ ರೀತಿ ದಾರಿ ತೋರಿಸ್ಬಹುದು ದೇವರು ಅಂತಂದ್ಬಿಟ್ಟು. ಆದರೆ ಒಂಥರ ಮಿರಾಕಲ್ ಆಯಿತು. ಯಾವಾಗ ಒಂದು ವಿಷಯ ನಮ್ಮ ಗ್ರಹಿಕೆಯ ಒಂದು ಅಳತೆಗೆ ಮೀರಿ ನಡೆದಾಗ ಅದನ್ನು ಮಿರಾಕಲ್ ಅಂತ ಹೇಳ್ತೀವಿ. ಅದೇ ಮಿರಾಕಲ್ಲು ಪದೇ ಪದೇ ಆಗ್ತಿದ್ದಾಗ, ಪದೇ ಪದೇ ನಡೀತಾ ಇದ್ದಾಗ ಅದೇ ಸೈಂಟಿಫಿಕ್ ಇನ್ವೆನ್ಷನ್. ಹಾಗಾಗಿ ಇವೆಲ್ಲ ಒಂದು ರೀತಿಯ ವೈಜ್ಞಾನಿಕ ಅನ್ವೇಷಣೆಗಳೇ ಬಂಧುಗಳೇ. ಇದರಲ್ಲಿ ಯಾವ ರೀತಿಯ ಪವಾಡವಾಗಲಿ ಅಥವಾ ಮಿರಾಕಲ್ಗಳಾಗಲಿ ಅಲ್ಲ. ವಿಷಯ ಗೊತ್ತಾಗೋವರೆಗೂ ಮಿರಾಕಲ್ಲು, ಗೊತ್ತಾದ ಮೇಲೆ ಸೈಂಟಿಫಿಕ್ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ. ಮನ ಫೋರ್ಸ್ ಬಳಸಿ ಒಂದು ವ್ಯಕ್ತಿಯು ತನ್ನ ಕೆಲಸವನ್ನು ಮಾಡಿಕೊಂಡ. ಹಾಗೆಯೇ ಬಲ್ಲಿ ಏನು ಮಾಡ್ಬೋದು ಇದರಲ್ಲಿ? ಸಂಪತ್ತು, ಐಶ್ವರ್ಯ, ಆರೋಗ್ಯ, ಚಿಕಿತ್ಸೆ, 1-2 ದುಷ್ಟಶಕ್ತಿಗಳ ರಕ್ಷಣೆ, ಆಮೇಲೆ ಮಾರ್ಗದರ್ಶಿ ಆತ್ಮದ ಆವಾಹನೆ. ಅಂದರೆ ಯಾವುದೋ ಒಂದು ಸ್ಪಿರಿಚುವಲ್ ಗೈಡ್ ಬೇಕಿರುತ್ತೆ ನಿಮಗೆ, ಅದನ್ನು ಕೂಡ ಈ ವ್ಯಕ್ತಿಯಿಂದ ಕಲ್ಬೋದು. ಬಹಳ ವೇಗವಾಗಿ ನಿಮ್ಗೆ ಅರ್ಥ ಆಗ್ತಾಯಿದೆ ಸಬ್ಜೆಕ್ಟು. 3 ವಿಷಯಗಳು ನಿಮ್ಗೆ ಹೇಳ್ತಾ ಬರ್ತೀನಿ. ನಿಮಗೆ ದುಡ್ಡು ಬೇಕಾಗಿರುತ್ತೆ. ದುಡ್ಡು ಬೇಕು ಅಂತಂದಾಗ ಎಲ್ಲ ಕಡೆ ಸಾಲ ಮಾಡೋಕ್ಕೆ ಹೋಗಬೇಡಿ. ಒಂದು ಚೆಕ್ ತೊಗೊಳ್ಳಿ. ಒಂದು ಮಿನಿಮಮ್ ರೀಸನಬಲ್ ಆಗಿರಬೇಕು. ನಿಮ್ಮ ಲೆವೆಲ್ಗೆ ತಕ್ಕಂಗೆ ನೀವು ಸಾಲಗಳನ್ನು ಮಾಡಬೇಕು. ನೀವು ಬರೀ ಒಂದು 20,000 ರೂಪಾಯಿ ಸಂಪಾದನೆ ಮಾಡ್ತಿರೋರು ನಂಗೆ 50 ಲಕ್ಷ ಬೇಕು ಅಂತಂದರೆ ತಪ್ಪು, ಅದು ಬರೋದಿಲ್ಲ. ಕಾಸ್ಮಸ್ ಎನರ್ಜಿ ಕೂಡ ನಿಮಗೆ ಸಪೋರ್ಟ್ ಮಾಡಲ್ಲ. ನಿಮಗೆ ಒಂದು 5,000-6,000 ರೂಪಾಯಿ ಸಾಲ ಬೇಕಾಗಿರುತ್ತೆ. ನಿಮ್ಮ ತಿಂಗಳ ವರಮಾನ 20,000 ರೂಪಾಯಿ ಇರುತ್ತೆ. ಒಂದು ಚೆಕ್ ತೊಗೊಳ್ಳಿ, ಕ್ಲೀನ್ 5,000 ರೂಪಾಯಿ ಅಂತ ಬರೀರಿ, ನಿಮ್ಮ ಸೆಲ್ಫ್ ಅಂತ ಬರೀರಿ. ಹೆಸರನ್ನ ಯಾವುದೋ ಒಂದು ಡೂಪ್ಲಿಕೇಟ್ ಸೈನ್ ಹಾಕಿ ಸುಮ್ಮನೆ, ಯಾಕೆಂದರೆ ಚೆಕ್ ಮೇಲೆ ಒರಿಜಿನಲ್ ಹಾಕಬಾರ್ದು. ಸುಮ್ಮನೆ ಹಾಕಿ ಇಟ್ಕೊಂಡ್ಬಿಟ್ಟು ಅದನ್ನು 2 ಕೈಗಳಲ್ಲಿ ಇಟ್ಕೊಳ್ಳಿ. ಮನ ಫೋರ್ಸನ್ನು ಅಂದರೆ ಪ್ರಾಣಶಕ್ತಿಯನ್ನಕ್ಕೆ ಆವಾಹನೆ ಮಾಡಿ. ನಿಮಗೆ ಗೊತ್ತಿದೆ, ಪದೇ ಪದೇನ ರಿಪೀಟ್ ಮಾಡಲ್ಲ. ಮನ ಫೋರ್ಸ್ ಅಂತ ಹೇಗಿಂತ ನಿಮ್ಗೆ ಆವಾಗಲೇ ಪ್ರಾರಂಭದಲ್ಲಿ ಹೇಳ್ಕೊಟ್ಟಿದ್ದೀನಿ. 2 ಕೈಲಿ ಇಟ್ಕೊಂಡಾಗ ನಿಮ್ಮ ಎನರ್ಜಿ ಅದಕ್ಕೆ ಫ್ಲೋ ಆಗುತ್ತೆ. ಚೆಕ್ನ ಪಕ್ಕದಲ್ಲಿ ಇಟ್ಬಿಡಿ. ಆ ಒಂದು ಶಕ್ತಿಯನ್ನು ಆವಾಹನೆ ಮಾಡಿಕೊಂಡು ನಿಮ್ಮ ಉಚ್ಚಾತ್ಮಕ್ಕೆ ಕಳಿಸಿ ಕಣ್ಮುಚ್ಕೊಂಡು ಆ ಉಚ್ಚಾತ್ಮವನ್ನು ಕೇಳ್ಕೊಳ್ಳಿ. ನನಗೆ ಇನ್ನು 15 ದಿವಸದಲ್ಲಿ 5,000 ರೂಪಾಯಿನ ಯಾವುದಾದ್ರು ನನಗೆ ಅನುಕೂಲ ಮಾಡಿಕೊಡು. ಅಲ್ಲೂ ಕೂಡ ಅಹಂಕಾರ ಇರಬಾರ್ದು, ಎಗೋಯಿಸಮ್ ಇರಬಾರ್ದು ಅಷ್ಟೇ. ಈ ಥರ ಒಂದು 5-6 ದಿನಗಳು ಮಾಡಿ 7ನೇ ದಿವಸದ ಒಳಗೆ ಅಥವಾ 1ನೇ ದಿವಸದಲ್ಲೇ ನೀವು ಎಷ್ಟು ಡೀಪಾಗಿ ಮಾಡ್ತೀರೋ ಅದರ ಮೇಲೆ ನಿಮ್ಮ ಫಲ ಕಾಣಿಸ್ತಾ ಹೋಗ್ತಿರುತ್ತೆ. ಹೀಗೆ ದುಡ್ಡಿನ ಸುರಿಮಳೆಯನ್ನೇ ನೀವು ಪಡೀಬಹುದು. ಆದರೆ ಎಲ್ಲೂ ಕೂಡ ಇಲ್ಲಿಗಲ್ಲಾಗಿರಬಾರ್ದು. ಈ ಶುಡ್ ಬಿ ಎ ನ್ಯಾಚುರಲ್. ನಿಜವಾಗಲೂ ನಿಮಗೆ ತೊಂದರೆ ಇದ್ದಾಗ, ನಿಮ್ಗೆ ಎಷ್ಟೋ ಸತಿ ನಿಮಗೆ ಗೊತ್ತಿಲ್ಲದೆ ಇವೆಲ್ಲ ಆಗಿರುತ್ತೆ. ಯಾರೋ ಬಂದು ದುಡ್ಡು ತಂದು ಕೊಟ್ಟಿರ್ತಾರೆ, ಅಥವಾ ಯಾರೋ ಇಟ್ಕೊಂಡಿರೋ ಆಮೇಲೆ ಕೊಡೋದು ಕೊಡ್ತಾರೆ. ನಿಮ್ಮ ಒಂದು ಆಸೆ ಫಲಿಸುತ್ತೆ ಬಂಧುಗಳೇ.
ಹಾಗೆ ಆರೋಗ್ಯ ಚಿಕಿತ್ಸೆ ಹೇಗೆ ಮಾಡ್ಬೋದು ಮನೋಫೋರ್ಸ್ ಅಂತಂದರೆ, ಒಂದು ಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಜಲಪಾತವನ್ನು ಕಲ್ಪನೆ ಮಾಡ್ಕೊಳ್ಳಿ. ಜಲಪಾತದ ನೀರು ನಿಮ್ಮ ತಲೆ ಮೇಲೆ ಬೀಳ್ತಾ ಇರುತ್ತೆ. ಆ ಜಲಪಾತದ ನೀರು ಬಿದ್ದಾಗ ಕಣ್ಣು ಮುಚ್ಕೊಂಡಿರ್ತಾರೆ. ನಿಮ್ಮ ದೇಹದಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಫ್ಲಶ್ ಔಟ್ ಆಗ್ತಾ ಇದೆ. ನಿಮ್ಮ ದೇಹದಿಂದ ಎಂಟರ್ ಆಗುವಾಗಂತಹ ನೀರು ಯಾವುದೋ ಬಣ್ಣ ಇರೋದಿಲ್ಲ, ಆದರೆ ಕಾಲಿಂದ ಹೊರಗಡೆ ಹೋಗೋದು ಕಪ್ಪು ಬಣ್ಣ ಆಗಿದೆ. ಭೂಮಿ ತಾಯಿ ಅದನ್ನೆಲ್ಲ ಹೀರ್ಕೋತಾ ಇದ್ದಾಳೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಆನಂತರ ಒಂದು ಜಾಗದಲ್ಲಿ ಕೂತ್ಕೊಂಡು ಮನೋಫೋರ್ಸನ್ನು ಕ್ರಿಯೇಟ್ ಮಾಡ್ಕೊಂಬಿಟ್ಟು ತಲೆಯ ಮೇಲೆ ಒಂದು ಮಿಂಚಿನ ಉಂಡೆ ಇದೆ, ಒಂದು ಗ್ಲೋಬ್, ವೈಟ್ ಲೈಟಿನ ಒಂದು ಗ್ಲೋಬ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದು ತಲೆಯ ಒಳಗಡೆ ಎಂಟರ್ ಆಗಿ ನಿಮ್ಮ ದೇಹದ ಸಪೋಸ್ ಹೊಟ್ಟೆ ನೋವ್ತಾ ಇದೆ, ಹೊಟ್ಟೆ ಜಾಗಕ್ಕೆ ಬಂದು ಕೂತ್ಕೋತಾ ಇದೆ ಮಣಿಪುರ ಚಕ್ರ. ಅಲ್ಲಿ ಬಂದು ನಾವು 1 to 10 ಅಂತ ಹೇಳೋ ಅಷ್ಟರೊಳಗೆ ಆ ಮಿಂಚಿನ ಉಂಡೆ ಆ ಹೊಟ್ಟೆ ತೊಂದರೆ ಇರುವಂತಹ ಜಾಗದಲ್ಲಿ ಕರಗಿ ಹೋಗಿದೆ ಅಂತ ಅನ್ನೋಷ್ಟರೊಳಗೆ ನಿಮ್ಮ ಆ ನೋವು ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಇದನ್ನು ಸಾಕಷ್ಟು ಜನ ಕ್ಯಾನ್ಸರ್ ಪೇಷಂಟ್ಗಳ ಮೇಲೆ ಮಾಡಿದಾಗ 100ಕ್ಕೆ 95% ರಿಸಲ್ಟ್ ಕಂಡಿದೆ. ಯಾತಕ್ಕೆ 5% ಕಡಿಮೆ ಅಂತಂದರೆ ಅವರು ಮಾಡುವಾಗ ಆ ನೋವಲ್ಲಿ ದೀರ್ಘವಾಗಿ ಮಾಡೋಕ್ಕಾಗಲ್ಲ, ಹಾಗಾಗಿ ಕಡಿಮೆ ಆಗಿದೆ ವಿನಃ ಸಾಕು. ಯಾಕಂದರೆ 100ಕ್ಕೆ 90 ಆದರೆ ಎಷ್ಟೋ ನಮಗೆ ಅನುಕೂಲ. ಎಲ್ಲವನ್ನೂ 100% ನಾವೆಲ್ಲನೂ ಮಾಡೋಕ್ಕಾಗಲ್ಲ, ಕೆಲವೊಂದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹೀಗೆ ನಮಗೆ ಯಾವುದೇ ನೋವುಗಾಗಿರ್ಬೋದು, ದೇಹದಲ್ಲಿ ತೊಂದರೆ ಇರ್ಬೋದು, ಆರೋಗ್ಯ ಇರ್ಬೋದು, ಮುಖದಲ್ಲಿ ಕಾಂತಿ ಜಾಸ್ತಿ ಮಾಡಲಿಕ್ಕೆ ಅಥವಾ ಔಷಧಿ ಇಲ್ಲದೇ ಫ್ಯಾಟ್ನ ರೆಡ್ಯೂಸ್ ಮಾಡಿ ಸಣ್ಣ ಆಗಲಿಕ್ಕೆ ಈ ಒಂದು ಮನೋಫೋರ್ಸನ್ನು ಉಪಯೋಗ ಮಾಡ್ಕೋಬೋದು. ಎಷ್ಟೋ ಜನ ಕೇಳ್ತಾರೆ, ನಮಗೆ ಬಹಳ ಜನರಿಂದ ತೊಂದರೆ ಆಗ್ತಾಯಿದೆ, ರಕ್ಷಣಾ ಕವಚ ಕೊಡಿ, ಒಂದು ಯಂತ್ರ ಕೊಡಿ, ತಂತ್ರ ಕೊಡಿ, ಅಥವಾ ಯಾವುದೊಂದು ಟೆಕ್ನಿಕ್ ಹೇಳ್ಕೊಡಿ, ಮೆಡಿಟೇಷನ್ ಹೇಳ್ಕೊಡಿ, ಬೇರೆಯವರಿಂದ ನಮಗೆ ನೆಗೆಟಿವ್ ಎನರ್ಜಿ ಬರಬಾರ್ದು, ಆಮೇಲೆ ಬೇರೆಯವರು ದೃಷ್ಟಿ ಬೀಳಬಾರ್ದು, ಬೇರೆಯವರು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದು ನಮಗೆ ಎಫೆಕ್ಟ್ ಆಗಬಾರ್ದು ಅಂತ. ಅದಕ್ಕಾಗಿ ಬಹಳ ಸುಲಭವಾದ ಮಾರ್ಗ, ಆಳವಾದ ಉಸಿರು ತೊಗೊಂಡು ಬಿಡೋದು. ಮನೋಫೋರ್ಸನ್ನು ಕ್ರಿಯೇಟ್ ಮಾಡಿದ ತಕ್ಷಣವೇ ಅದನ್ನು ಆವಾಹನೆ ಮಾಡ್ಕೋತಿರಲ್ಲ, ಅದನ್ನು ಉಚ್ಚಾತ್ಮಕ್ಕೆ ಮೇಲೆ ಕಳಿಸ್ಬೇಡಿ. ಆ ದೇಹಕ್ಕೆ ಬಂದು ನಿಮ್ಮ ಸೋಲಾರ್ ಪ್ಲೆಕ್ಸ್ ಅಂತ ಹೇಳ್ತೀವಿ, ಹೃದಯದ ಭಾಗ, ಅಲ್ಲಿಗೆ ಬಂದು ಅಲ್ಲಿಂದ ಸ್ಫೋಟಗೊಂಡು ನಿಮ್ಮ ದೇಹದ ಸುತ್ತಲೂ ಕೂಡ ಒಂದು ಕೋಟೆಯನ್ನು ರಚನೆ ಮಾಡಿಕೊಂಡಿರುತ್ತೆ. ಯಾವುದು? ಆ ಮನೋಫೋರ್ಸ್ ಕೈಯಿಂದ ಜನ್ರೇಟ್ ಆಗಿ ದೇಹದ ಒಳಗಡೆ ಬಂದು ಹೃದಯದಿಂದ ನಿಮ್ಮ ದೇಹದ ಸುತ್ತಲೂ ಕೂಡ ಒಂದು ಕೋಟೆ, ಅದೇ ನಿಮಗೆ ರಕ್ಷಣಾ ಕವಚ. ಸುಮ್ಮನೆ ಮನಸ್ಸಲ್ಲಿ ಅಂದ್ಕೊಂಡು ಆ ಕ್ಷಣದಕ್ಕೆ ನಿಮಗೆ ಯಾರೇ ನೆಗೆಟಿವ್ ಮಾತಾಡಲಿ, ಯಾರೇ ಬೈಲಿ, ಏನೇ ಮಾಡಲಿ ನಿಮಗೇನು ತೊಂದರೆ ಆಗೋದಿಲ್ಲ ಬಂಧುಗಳೇ. ಅದಕ್ಕೆ ಒಂದು ಟೈಮ್ ಕೂಡ ಕೊಟ್ಬಿಡಿ. ಇವತ್ತಿಂದ 3 ದಿವಸ ನಾನು ಈ ಥರ ಹಾಕ್ಕೊಂಡಿರ್ತೀನಲ್ಲ, ನಂಗೆ ತೊಂದರೆ ಆಗಬಾರ್ದು. ತುಂಬ ವರ್ಷಾನುಗಟ್ಟಲೆ ಮಾಡೋಕ್ಕಾಗಲ್ಲ, 1 ದಿವಸ, 5 ದಿವಸ, 6 ದಿವಸ ಆ ಥರ ಮಾಡ್ಕೊಳ್ಳಿ, ನಿಮಗೆ ರಕ್ಷಣಾ ಕವಚ ಆಗುತ್ತೆ. ಹಾಗೆ ಮಾರ್ಗದರ್ಶಿ ಆತ್ಮದ ಆವಾಹನೆ, ಇದೇ ಮನೋಫೋರ್ಸನ್ನು ಉಪಯೋಗಿಸಿ ಉಚ್ಚಾತ್ಮಕ್ಕೆ ಕಳಿಸಿ, ಉಚ್ಚಾತ್ಮಕ್ಕೆ ಒಂದು ಆರ್ಡರ್ ಕೊಡಿ. ಏನಪ್ಪ ಅಂದರೆ, ನನಗೆ ಲೈಫಲ್ಲಿ ಒಂದು ಗೈಡ್ ಬೇಕು, ಗೈಡ್ ಸ್ಪಿರಿಟ್ ಅಂತ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಮೆಡಿಟೇಷನ್ ಮಾಡ್ತಿರುವಾಗಲೇ ಒಂದು 10-15 ದಿವಸದಲ್ಲೇ ಒಂದು ರೀತಿಯ ಫ್ಲ್ಯಾಶ್ ಬಂದಾಗುತ್ತೆ ಮಾನಸಿಕ. ಅದಕ್ಕೆ ಮೆಂಟಲ್ ಫ್ಲ್ಯಾಶ್ ಅಂತ ಹೇಳ್ತೀವಿ. ಅಲ್ಲಿ ಯಾವುದೋ ಒಂದು ವ್ಯಕ್ತಿ ಇರ್ಬೋದು, ಪ್ರಾಣಿ ಇರ್ಬೋದು, ಒಂದು ಗುರುಗಳಿರ್ಬೋದು, ನಿಮಗೆ ಕಾಣ್ತಾರೆ. ಎಷ್ಟೋ ಸತಿ ನಾವು ಕಾನ್ವರ್ಸೇಷನ್ ಕೂಡ ಮಾಡ್ಬೋದು, ಸೈಲೆಂಟ್ ಆಗಿರ್ತೀವಿ, ಬಟ್ ಮಾನಸಿಕವಾಗಿ ಒಂದು ಟೆಲಿಪತಿನಲ್ಲಿ ಮಾತಾಡ್ತೀವಿ. ಅದೇ ಮಾರ್ಗದರ್ಶಿಯ ಆಕರ್ಷಣೆ ಮತ್ತು ಅನ್ವೇಷಣೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಮನೋಫೋರ್ಸ್ ಅಂತ ವಿಷಯ ತುಂಬ ದೊಡ್ಡ ವಿಷಯ. ಇದನ್ನು ಕೇವಲ 25 ನಿಮಿಷಗಳಲ್ಲಿ ಮುಗಿಸೋಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನನಗೆ ತಿಳಿದಷ್ಟನ್ನು ನಿಮಗೆ ಚೂರು ಚೂರು ಉಣಬಡಿಸಿದ್ದೇನೆ. ಇದಕ್ಕೆ ಸಾಕಷ್ಟು ಪುಸ್ತಕಗಳಿದೆ, ಓದಿ ತಿಳ್ಕೊಳ್ಳಿ. ನಿಮ್ಮ ಜ್ಞಾನವನ್ನು, ಹರಿವನ್ನು ಹೆಚ್ಚು ಮಾಡ್ಕೊಂಡಾಗ ಏನಾಗುತ್ತೆ, ಎಷ್ಟೋ ಸತಿ ಹೀಗೂ ಇದೆ ಅಲ್ವಾ ಪ್ರಪಂಚದಲ್ಲಿ, ಮಿರಾಕಲ್ಗಳನ್ನ ಸೈಂಟಿಫಿಕ್ಕಾಗಿ ಮಾಡ್ಬೋದು, ಸೈಂಟಿಫಿಕ್ ನಮ್ಮ ಪ್ರಾಪಂಚಿಕ ಸುಖ ದುಃಖಗಳಿಗೆ ಅನ್ವಯಿಸ್ಕೋಬೋದು ಅಂತಂದಾಗ ನೀವು ನಿರಾಶನೂ ಆಗೋದಿಲ್ಲ, ಒಂಟಿ ಅಂತಲೂ ಅನಿಸೋದಿಲ್ಲ. ಪ್ರಪಂಚದಲ್ಲಿ ಇಷ್ಟೊಂದು ವಿದ್ಯೆಗಳಿರುವಾಗ ನೀವು ಭಯ ಆಗ್ಬಿಡ್ತೀರ. ಯಾವುದೇ ಬರಲಿ, ಆರೋಗ್ಯ ಇರ್ಬೋದು, ಐಶ್ವರ್ಯ ಇರ್ಬೋದು, ವಿದ್ಯೆ ಇರ್ಬೋದು, ಮನೆಯನ್ನು ಕಾಪಾಡೋ ಒಂದು ವಾತಾವರಣದ ಒಂದು ಎಲ್ಲವನ್ನೂ ಕೂಡ ನೀವು ನಿರ್ಮಾಣ ಮಾಡ್ಬೋದು ಬಂಧುಗಳೇ. ಇಂತಹ ಒಂದು ಪ್ರಚಂಡ ವಿದ್ಯೆಯ ಒಂದು ಜಸ್ಟ್ ಒಂದು ಸುಲಭವಾಗಿ ನಿಮಗೆ ಹೇಳ್ಕೊಟ್ಟಿದ್ದೇನೆ. ಇದನ್ನು ಬೆಳೆಸಿ, ಉಳಿಸಿ, ಗಳಿಸಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳುವುದು ನಿಮಗೆ ಸೇರಿದ್ದು ಬಂಧುಗಳೇ. ಹಾಗಾಗಿ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶರಣು ಶರಣಾರ್ಥಿ.